right? So here what is the question? Compound interest earned by Suresh on a certain amount at the end of 2 years at the rate of 8% per annum was 1414.4. सिंपल इंटरेस्ट अर्न क्या रहता, क्या बोला मैं, T इंटू R % ऑफ P रहता. तो कंपाउंड इंटरेस्ट का भी क्या बोला, 2 इयर्स के लिए, 2 इयर्स, हाँ, x प्लस वाई प्लस एक्स वाई बाय 100. इन द लास्ट एग्जाम्पल वी हैव सीन व्हेन इट वाज 12%, डेसिमल क्या आया, एडिशन ಏನಾಯ್ತು, ಸ್ಕ್ವೇರ್ ಆಫ್ 12 ಆಡ್ ಆಯ್ತು. ಸೊ when the rate of interest is 8, what should add, 8 plus 0.64, 16.64. So if I apply this, 16.64% is equal to 1414.4. 1414.4. क्वेश्चन क्या है, what was the total amount? Total amount means principal plus interest. हौदा? Now there are two ways. Either you calculate 100% is equal to what, or you calculate 116.64% is equal to what. ಯಾಕಂದ್ರೆ 100 and P plus I ಆಯಿತು ಅಂದ್ರೆ P is 100% plus I is 16.64%. ಬಟ್ ಈ ಕ್ಯಾಲ್ಕುಲೇಷನ್ ಲೆಂಗ್ದಿ ಆಗ್ತದೆ, ಅದಕ್ಕಿಂತ ಬೆಟರ್ ಏನದ 100% ಕ್ಯಾಲ್ಕುಲೇಟ್ ಮಾಡೋದು ಬೆಟರ್ ಅದ. ಸೊ 100% ಈಸ್ ಈಕ್ವಲ್ ಟು ವಾಟ್, 100% ಈಸ್ ಈಕ್ವಲ್ ಟು ವಾಟ್. ಆಲ್ ರೈಟ್, ಇದು ಹೋಗಂತ ನಂಬರೇ ಕೊಟ್ಟಿರ್ತಾರೆ, ಆಲ್ ರೈಟ್. ಅದಕ್ಕೆ ಡೈರೆಕ್ಟ್ಲಿ ಏನ್ ಮಾಡ್ಬೇಕಿಂತ ನಂಬರ್ಸ್ ಕಾಣಿಸ್ತು ಅಂತಂದ್ರೆ 0.4, ಟೇಕ್ ಅ ಜಜ್ಮೆಂಟ್. ಇಟ್ಸ್ ಆಲ್ಮೋಸ್ಟ್, ಐ ಥಿಂಕ್ ಇಟ್ಸ್ 9, ಇಲ್ಲಿ 4 ಅದ, ಇಲ್ಲಿ 4 ಅದ ಅಲ್ಲ, 4 ಟೇಬಲ್ನಾಗ 16.64, ಇಲ್ಲಿ 1 0 ಬರೋದು, ಇದಕ್ಕೆ 64 ಮಾಡ್ಬೋದಾ, 1 ಡೆಸಿಮಲ್ ಇಲ್ಲದ, 1 ಡೆಸಿಮಲ್ ಇಲ್ಲದ, ಇನ್ನೊಂದು ಡೆಸಿಮಲ್ ಈ ಕಡೆ ಎಕ್ಸ್ಟ್ರಾ ಅದ, ಅದ್ರ ಬದ್ಲಿ ಅಲ್ಲಿ 0 ಬರ್ದೀನಿ, 1 0 ಬರೋದು 1664 ಮಾಡ್ಬೋದಾ. ತೋ ಇಲ್ಲಿ 16 ಅದ, ಇಲ್ಲಿ 14 ಅದ. ಸೊ ಎಷ್ಟು ಬರಿಬಹುದು, ಹೌ ಮಚ್ ಕ್ಯಾನ್ ಐ ಗೋ ಅಪ್ ಟು, can I go up to 8? I can go up to 8. I can go up to 8. ಹಾ, ಇಲ್ಲಿ ಮತ್ತೇನದ, ಅಗೇನ್ ಹಿಯರ್ ಯು ಶುಡ್ ನಾಟ್ ಡೂ 64 into 8. ಇಲ್ಲಿ ಮತ್ತೆ ನಮ್ದು ಇದು ಯೂಸ್ ಮಾಡಬೇಕು. 8 ಅಂದ್ರೆ ಏನದ, 10 - 2 ಅದ ಇಲ್ಲ. ಹಾ, ಅಂದ್ರೆ ಒಂದ್ ಕಡೆ ಮಲ್ಟಿಪ್ಲಿಕೇಶನ್ ಕಲ್ತಿದ್ದು ಎಲ್ಲ ಕಡೆ ಅದನ್ನೇ ಅಪ್ಲೈ ಮಾಡಬೇಕು. -2, 2 ಅಂದ್ರೆ ಡಬಲ್ ಆಫ್ ದಿಸ್, 166 डबल 320, 332, 332 इधर आया, लास्ट को ये 8 है, इधर माइनस करना है, 3328. ಇಲ್ಲ ಇಲ್ಲ, ಆಪ್ಷನ್ ಇನ್ನ ದೂರ ಅದ, ಇನ್ನ ಇಲ್ಲಿ ಪಿ ಬರ್ಲಿ, ಇಲ್ಲಿ ಬರೀ ಪಿ ಬರ್ಲಿಕ್ಕತ್ತ ಅಷ್ಟೇ, ಓನ್ಲಿ ಇಲ್ಲಿ ಪ್ರಿನ್ಸಿಪಲ್ ಬರ್ಲಿಕ್ಕತ್ತದ. ಆಮೇಲೆ ಎರಡು ಆ್ಯಡ್ ಮಾಡಿ ಹೇಳೋದದ ಆಪ್ಷನ್, ಆಲ್ ರೈಟ್. ಸೊ ಮೋಸ್ಟ್ಲಿ ಇಟ್ ಈಸ್ 8000, ಮೋಸ್ಟ್ಲಿ 8000 ಅದ ಇದು. ಓಕೆ, 40 ಒಳಗೆ 28 ಹೋಯ್ತು, 12, ದೆನ್ 166 ನ 33 ಹೋಯ್ತು, 331, 13312, 2 3 41 minus 33 8. Okay, 0, 16 5s are 80. So 5 ada, 2 zeros of 100. So P ಏನದ 8500 ಅದ, I ಏನದ 1414.4 ಅದ, 914 ಇದ್ದಿದ್ದು ಆನ್ಸರ್ ಅದ ನಿಮ್ದು. ಎಲ್ಲದ 914? 914 is here. 914 is here. ओके, यही है सबसे अच्छा तरीका, यही है ಫಾರ್ಮುಲಾ. ನೀವು ಪೀದು ಕಂಪೌಂಡ್ ಇಂಟ್ರೆಸ್ಟ್ ಪೀದ್ ಫಾರ್ಮುಲಾ ಹಾಕಿದ್ರೆ ಅಧ್ವಾನ ಆಗ್ತಾ ಇದೆ.
Okay, then second, Mr. Khanna took a loan of 10,000 rupees on simple interest for 2 years at the rate of 3% per annum. ये एकदम सिंपल है, एकदम ओरली ಮಾಡಬಹುದು. The total amount that he will be paying as interest in 2 years is 3% of his monthly salary. What is his monthly salary? ಇದು ನೆನಪದನ? Simple interest is T into R% of P. So T into R% ಎಷ್ಟಾಗ್ತದೆ? 2 into 3. ಇಲ್ಲಿ 3 ಅದ, ಈ 3 ಅದ, ಈ 3 ಅಲ್ಲ, ಈ 3 ಈ 2 ಬೇಕು ನನಗೆ. ಈ 3 ಅಲ್ಲ, ಈ 3 ಈ 2 ಬೇಕು. 6%. 6% of 10,000 is equal to 600. This 600 is equal to 3% of monthly income. 100% of monthly income is equal to what? Ones are 200s are 200 into 100, 20,000. पूरा orally ಆಗ್ತದೆ. पूरा orally ಆಗ್ತದೆ. How much will be the compound interest to be paid on a principal amount of 53,000 after 2 years at the rate of 4% per annum? 2 years 4% per annum कितना रहता? स्क्ವೇರ್ ನಾಗ ಪಟ್ನೆ ಹೇಳ್ಬೇಕು. ಕ್ವಶನ್ ನೀವು ಇಷ್ಟರೊಳಗೆ ಕ್ವಶನ್ ಮುಗಿಸ್ತೀವಿ ನಾವು, ಆನ್ಸರ್ ಮುಗಿದು ಬಂದದ್ ನಂದು ಇಲ್ಲಿ. 2 years 4% ಅದ, ಕಂಪೌಂಡ್ ಇಂಟ್ರೆಸ್ಟ್ ಅದ, ಫೈನಲ್ ಕ್ಯಾಲ್ಕುಲೇಷನ್ ಏನ್ ಮಾಡೋದಿರ್ತದ? 8.16 ಡಿವೈಡೆಡ್ ಬೈ 100. ಈಗ ಇಲ್ಲಿ ಡೆಸಿಮಲ್ ಗಿಸಿಮಲ್ ತೆಗೆದ್, ಇಲ್ಲಿ 0 ತೆಗೆದ್ ಶಾಣೆತನ ಮಾಡಬೇಡ, क्योंकि इधर 2 डेसिमल है, इधर 53, इधर 3 zeros है. तो दिस 816 इंटू ಇಲ್ಲಿ ಏನದ ಅದು 1% 2% ಮಾಡ್ಕೋತ ಹೋಗ್ಬೇಡ್ರಿ. ಮಾಡಿದ್ರೆ ಅದೇ ಸಿಂಪಲ್ ಅದ ಇದಕ್ಕಿಂತ. ಆಕ್ಚುಲಿ ಸಿ ಇದು ಅದ ಕ್ಯಾಲ್ಕುಲೇಷನ್. ಐ ವಿಲ್ ಶೋ ದಿಸ್ ಆಲ್ಸೋ. 1 0 ಹೋಯ್ತಾ, ಡಿವೈಡೆಡ್ ಬೈ 100 ಅದನ್ನ ಲಾಸ್ಟಿಗೆ ಯೂಸ್ ಮಾಡಬಹುದು. ಆದ್ರ ಈ ಕ್ವಶನಿಗೆ ನಮ್ಮ ಮೆಥಡ್ ಅದಕ್ಕಿಂತ ಕ್ವಿಕ್ ಅದ. 4% ಕ್ಯಾಲ್ಕುಲೇಟ್ ಮಾಡೋದದಾನ. 53,000ಗೆ 4% ಕ್ಯಾಲ್ಕುಲೇಟ್ ಮಾಡೋದದಾನ ಈಚ್ ಇಯರ್. ಓಕೆ, 10% ಎಷ್ಟು ಇದ್ರದು? 5300. 10% is 5300. ಓಕೆ, 5% ಎಷ್ಟು? और नहीं ऐसे करो, 1% का डबल कर दो बस. 4% करना है ना, तो 1% 1 into 2 into 2 करो. प्लस नहीं करना, इंटू करना इजी है. प्लस 530 is 1%. 2% कितना हो गया? 530 का डबल 1060. 1060 का डबल क्या हो गया? 2120. आयत नोड 4%. अब इसका 4%. पहले ये वाला करो, ये 1% ये है 551.20, राइट. 550 का अभी चाहे तो 4 बार कर दो. नाउ इफ यू कैन डू 4 बार. 4 इज सिंपल नंबर एक्चुअली, ಯಾಕಂದ್ರೆ 4 ಡಬಲ್ ಮಾಡೋದಿರುತ್ತೆ ಅಷ್ಟೇ. 500 4 times is 2000. 54 times is 200. 1 4 times is 4. So 2204, right? 2204. ಇದು ಪಾಯಿಂಟ್ ಅಂದದಲ್ಲ, ಇದನ್ನು 4 times ಆಗಬೇಕಲ್ಲ. 8. ಈಗ ಏನ್ ಮಾಡ್ತಾರ ನೋಡು, ಬರೀ ಡೆಸಿಮಲ್ ನೀವು ಆನ್ಸರ್ ಹಿಡಿಬಾರ್ದು ಅಂತೇಳಿ ಎಲ್ಲ ಕಡೆ 0.8 ಕೊಟ್ಟಾರ. ಸೊ ಅದಕ್ಕೆ ಒಂದು ಟೆಕ್ನಿಕ್ ಕಲಿಸ್ತಾರೆ, ಸ್ವಲ್ಪ ನೋಡ್ರಿ ಬೇಕಾದ್ರೆ ಯೂನಿಟ್ ಇದ್ರೊಳಗ ಟ್ರಿಕ್ ಅಂತ ಕಳಿಸ್ತಾರೆ. ಡಿಜಿಟಲ್ ಸಮ್ ಮೆಥಡ್ ಅಂತ ಒಂದು ಕಳಿಸ್ತಾರೆ. ನಮ್ ಕಡೆನೆ ಎಷ್ಟೋ ಕ್ವಶನ್ಸ್ ಅವ, 2 ಇಲ್ಲ 3 ಆನ್ಸರ್ಸ್ ಡಿಜಿಟಲ್ ಸಮ್ ಸೇಮ್ ಬರ್ತವೆ. 2-3 ಆನ್ಸರ್ಸ್ ಡಿಜಿಟಲ್ ಸಮ್ ಸೇಮ್ ಬರ್ತವೆ.
ಸೊ ಅಷ್ಟು ಎಫೆಕ್ಟಿವ್ ಟೆಕ್ನಿಕ್ ಇಲ್ಲ. ಓಕೆ, ಎಫೆಕ್ಟಿವ್ ಅದ ಆಕ್ಚುಲಿ, ಬಟ್ ಅವರು ದೇ ಹ್ಯಾವ್ ಬೈಪಾಸ್ಡ್ ಇಟ್. ಎಕ್ಸಾಮ್ ಸೆಟರ್ಸ್ ಏನ್ ಮಾಡ್ಯಾರ, 4 2 3 7 5. he is asking how much interest is earned. minus 53000.8 ಇಲ್ಲದ, 4 ಅದ, 2 ಅದ, 3 ಅದ, 4 ಅದ, 4 3 ಇದೇ ಫಾಸ್ಟ್ ಅದ. 816 into 5300 ಇಂತ ಇದು ಫಾಸ್ಟ್. ಅಂದ್ರೆ ಇದು ಜಲ್ದಿ ಆಗ್ತದ ನಮಗ್ ಮೈಂಡ್, ಇದು ಕೂಡ್ಬೇಕು, ಅಷ್ಟು ಮೈಂಡ್ ಒಳಗೆ ಕೂಡ್ಬೇಕು, ಅಷ್ಟು ಜಲ್ದಿ ಆಗ್ತದೆ ಇದು. ಹಾ, ಯಾವ್ದು ಕಾಂಪ್ಲೆಕ್ಸ್, ಯಾವ್ದಾದ್ರು ಕ್ವಶನ್ ಕಾಂಪ್ಲೆಕ್ಸ್ ಅನ್ಸದ? 6th ಎಲ್ಲದ 6 ಇಲ್ಲಿಲ್ಲಲ್ಲ 6. ಇಲ್ಲೊಂದು ಚೂರ್ ಇಂಟ್ರೆಸ್ಟಿಂಗ್ ಇದ್ದಿದ್ದು 11 ಅದ, ನೋಡೋಣ. What is the difference between compound interest and simple interest accrued on an amount of 16,200 at the end of 3 years at the rate of 25%? ಯಾವ ಕಾಂಪ್ಲಿಕೇಟೆಡ್ ಅದ? ಸಿಂಪಲ್ ಅದ, ಎಕ್ದಮ್ ಸಿಂಪಲ್ ಅದ. ಇಲ್ಲ ರೌಂಡ್ ಆಫ್ ಅಲ್ಲ, ಅಲ್ಲಿ ಸಿಂಪಲ್ ಇಲ್ಲ. ನಂಬರ್ 25% ಅದ, ಅದೇನ್ ಕ್ಯಾಲ್ಕುಲೇಷನ್? 25% वो भी कोई ಕ್ಯಾಲ್ಕುಲೇಷನ್ है? 25% ಅಂದ್ರೆ ಏನಿರ್ತದ? 1/4 ಇರ್ತದ ಅಷ್ಟೇ. ಇದು ಅಂತೂ ಪ್ರಾಬ್ಲಮ್ ಇಲ್ಲ. ಸಿಂಪಲ್ ಇಂಟ್ರೆಸ್ಟ್ तो प्रॉब्लम नहीं है. क्या हो रहा है? 75% ऑफ 16,200 आ रहा है. सिंपल है, T into R%. So 3/4 into 162/100. ಹೌದಾ? 4s are 5s are 10 1350. ಕಂಪೌಂಡ್ ಇಂಟ್ರೆಸ್ಟ್ 125 ಇರೋದ್ರಲಿಂದ ಆಕ್ಚುಲಿ ಇನ್ನೊಂದು ಮಾಡ್ಬೋದು. ವೆರಿ ಸಿಂಪಲ್ ವೇ ಯು ಕ್ಯಾನ್ ಗೋ ಅಹೆಡ್. ಬಿಕಾಸ್ ಇಟ್ ಇಸ್ 25%, ಬೇರೆ ಕಡೆ ಮಾಡ್ಲಿಕ್ಕೆ ಸಜೆಸ್ಟ್ ಮಾಡಲ್ಲ ನಾನು. ಯು ಕ್ಯಾನ್ ಡೂ ಇಟ್ ಲೈಕ್ 125 ಇಲ್ಲಿ ಮಾಡ್ಬೋದು. ಅದು 1 into R plus ಅಪ್ ಇಲ್ಲಿ ಮಾಡ್ರಿ, ನಡೀತದ. ಯಾಕೆ ನಡೀತದ ತೋರಿಸ್ತೀನಿ. ಹಿಂಗೆ ಒಂದ್ ಕಡೆ ಇದು ಮಾಡಬೇಕು, ಒಂದ್ ಕಡೆ ಅದು ಮಾಡಬೇಕು. ಓಕೆ, ದಿಸ್ ಈಸ್ 5/4, ದಿಸ್ ಈಸ್ 5/4, ದಿಸ್ ಈಸ್ 5/4. अब ये नंबर ऐसे रहता, ये 4 4 4 से जाने वाला नंबर ही रहता. तो ये 4 4 4 क्या है? 65 है, 64 है. ये थोड़ा सस्ता पड़ता है इसमें. हर बार 1/4 करने से भी ये थोड़ा सस्ता पड़ता है इसमें. ऑलराइट, तो 16200 divided by 64 ಹಿಂಗ್ ಮಾಡ್ರಿ. ಈ ಬಂದಿದ್ದ ನಂಬರ್ 125 ಲಿಂದ ಮಲ್ಟಿಪ್ಲೈ ಮಾಡ್ರಿ. ಬಿಕಾಸ್ ಮಲ್ಟಿಪ್ಲೈಯಿಂಗ್ ಬೈ 125 is also very easy. 125 ಟೇಬಲ್ ಒಂದು ಗೊತ್ತಿರಲಿ. ಓಕೆ, ಅಪ್ ಟು 100,000 there are 8 125s. up to 2000 there are 16 125s. ये थोड़ा इजी है उससे. ठीक है, what else you wanted to see? Question number 6. Question number 6, what is it saying? The simple interest accrued in 9 years on a principal of 24250. simple interest 9 years ಈಗರೆ ತಿಳಿಬೇಕಿದು. is 162% of principal. ಪೂರ ನಾ ಹೇಳಿ ಥೇರಮೇ ಬಂದ ಅದ್ರೊಳಗೆ. What is the principal? What is the rate of interest? What is the rate? He is already saying this is sum, this is principal, this is not sum. Interest is 162% of P. Okay, this is for 9 years. This is for 9 years. ठीक है, तो 1 year को कितना रहता? ಏನು ಕ್ಯಾಲ್ಕುಲೇಟ್ ಮಾಡೋದಿಲ್ಲ, ಲಾಸ್ಟಿಗೆ ಮಾಡಬೇಡ. 1 year ಎಷ್ಟು ಇರ್ತದೆ? ಇದು 9 years ಸಿಗದ. ಅಂದ್ರೆ 1 ರೇಟ್ ಆಫ್ ಇಂಟ್ರೆಸ್ಟ್ ಅಂದ್ರೆ ಏನು? ಪರ್ ಇಯರ್ ಎಷ್ಟು ಅಂತ ಕೇಳ್ದಂಗ. ಅಂದ್ರೆ ಇದನ್ನ ಡಿವೈಡೆಡ್ ಬೈ 9 ಮಾಡಿದ್ರೆ ಆಯ್ತಲ್ಲ. ಹೌದಿಲ್ಲ? 9 1s are 9 1s are 9 8s are 18/100. हो गया आंसर. 18% रेट ऑफ इंटरेस्ट है. या फिर इतना भी करने की जरूरत नहीं है.
क्या बोला, ಇದು ಬೇಡೇ ಬೇಡ ನನಗ, ಇಟ್ ಇಸ್ ಅನ್ನೆಸೆಸರಿ. 162% in 9 years. In 1 year 162 by 9, 18. ಓಕೆ, ಬೇರೆ ಯಾವುದು ಇನ್ನ ಕಾಂಪ್ಲೆಕ್ಸ್ ಇದ್ದು ಅಂತಂದ್ರೆ ನಾಳೆ ನೋಡೋಣ ಅಂತೀವಿ. ಕೀಪ್ ದಿಸ್, ಇದ್ರೊಳಗೆ ಚಲೋ ಕ್ವಶನ್ಸ್ ಅವ ಇನ್ನು. ಈಗ ನಿಮಗೊಂದು ಪೇಪರ್ ಕೊಡ್ತೀನಿ, ಪೇಪರ್ ತೋರಿಸ್ತೀನಿ ನಿಮಗೆ. ಹಾ, थर्ड का कौन सा किया, सेकंड का? मैं पूरा कैलकुलेशन कहाँ किया, मैं नहीं किया ना, मैं कहाँ पूरा कैलकुलेशन किया. फर्स्ट क्वेश्चन को नहीं है जी, फर्स्ट क्वेश्चन में क्वेश्चन अलग है, तुम नहीं समझे. फर्स्ट क्वेश्चन में क्या पूछा, व्हाट वाज द टोटल अमाउंट, वापस कितना आया बोल के पूछा. तो उसमें क्या होता, पहले तुम P कितना है वो कैलकुलेट करना. इंटरेस्ट तो उन्हें दिया 1414.4 बोल के, इसको ऐड करके आंसर बोलने का है. व्हाट इज द टोटल अमाउंट बोल के पूछा ना. क्वेश्चन देखो अलग है. क्वेश्चन फर्स्ट क्वेश्चन में व्हाट वाज द टोटल अमाउंट बोल के बोला, ये फर्स्ट क्वेश्चन है. थर्ड क्वेश्चन में क्या बोला, 53,000 रुपीज है, इसको फर्स्ट ईयर 4% आ रहा, सेकेंड ईयर 4% आ रहा, तब कितना आता बोल के बोल रहा. दोनों में अलग अलग कैलकुलेशंस है, दोनों में. इसमें वापस जाना पड़ रहा हमको, इसमें इंटरेस्ट अर्न से वो हर साल कितना घटाना बोल के माइनस करके वापस जाना पड़ रहा हमको. इधर ऐसा नहीं है, इधर क्या है, पैसा है 2 साल के बाद कितना मिलता बोल के पूछ रहा. इधर क्या पूछ रहा, 2 साल में पैसा इतना आया, इंटरेस्ट इतना आया, पैसा कितना रखे थे बोल के पूछ रहा. तो ये माइनस डायरेक्टली तो माइनस नहीं कर सकते ना परसेंटेज में, वो तुम देखे सो हो. तो रिवर्स कैलकुलेशन कर रहे हैं हम. इधर 16.64% इज इक्वल टू 1414, प्रॉफिट लॉस वाला लॉजिक लगा के 100% इज इक्वल टू व्हाट बोल के कैलकुलेट कर रहे. लास्ट स्टेप में क्या कर रहे, इधर इसको ऐड कर रहे, इधर इसको ऐड कर रहे. तो वो आंसर अपने को आया 9914.4. इसमें ऐसा नहीं, इसमें फर्स्ट ईयर 4% ऐड कर रहे, फिर ये टोटल का 4% नेक्स्ट ईयर ऐड कर, ये डिफरेंस है. ठीक है.